ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಎಲ್ಲರೂ ಸಹಿತ ಅನ್ನಪೂರ್ಣೇಶ್ವರಿಯಲ್ಲಿ ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಶ್ರುತಿ ಹೇಳೋದು ಬೇರೆ, ಪುರಾಣಗಳು ಹೇಳುವಂಥದ್ದೇ ಬೇರೆ. ಶ್ರುತಿಯಲ್ಲಿ ಹೇಳುವಂಥದ್ದು ಅದು ಯಾವತ್ತೂ ಸಹಿತ ಸತ್ಯ ಅಂತ. ಹಾಗಾಗಿ ಶ್ರುತಿಯಲ್ಲಿ ಹೇಳಿರುವಂತಹ ಮಂತ್ರವನ್ನು ನಾವು ಹೇಳಿದ್ದೇವೆ ವೇದೋಕ್ತವಾಗಿ. ಅನ್ನಂನ ನಿಂದ್ಯಾತ್ ತದ್ವ್ರತಂ ಪ್ರಾಣೋ ವಾ ಅನ್ನಂ ಶರೀರವನ್ನಾದಂ ಪ್ರಾಣೇ ಶರೀರಂ ಪ್ರತಿಷ್ಠಿತಂ ಶರೀರೇ ಪ್ರಾಣ ಪ್ರತಿಷ್ಠಿತಾಃ ಅಂತ ಮಂತ್ರ. ಅನ್ನಂನ ನಿಂದ್ಯಾತ್, ಯಾವತ್ತು ಅನ್ನವನ್ನು ನಿಂದನೆ ಮಾಡಬೇಡ, ಅದನ್ನು ಹಾಳು ಮಾಡಬೇಡ ಅಂತ ವೇದವೇ ಹೇಳ್ತದೆ. ವೇದ ಅಂದರೆ ವಿಧಿ ಅಂತ ಅರ್ಥ. ಅಲ್ಲಿ ಆಪ್ಷನ್ಗಳಿಲ್ಲ ನಮಗೆ, ಹಾಗೆ ಮಾಡಬಹುದು ಹೀಗೆ ಮಾಡಬಾರ್ದು ಹೇಳುವಂಥದ್ದೇ ಇಲ್ಲ. ಅದು ಏನು ಹೇಳುತ್ತದೆಯೋ ಅದನ್ನೇ ನಾವು ಅನುಸರಿಸಬೇಕು. ಹಾಗಾಗಿ ಅನ್ನಂನ ನಿಂದ್ಯ, ಅನ್ನವನ್ನು ನಿಂದನೆ ಮಾಡಬೇಡ ಅಂದರೆ ಅನ್ನಕ್ಕೆ ಬರೆಯೋದು ಅಂತಲ್ಲ, ಅದನ್ನು ಬಿಡಬಾರ್ದು ಹಾಳು ಮಾಡಬಾರ್ದು ಅಂತ. ತದ್ವ್ರತಂ, ಅದು ನಿನ್ನ ವ್ರತವಾಗಿದೆ ಅಂತ ವೇದ ಹೇಳ್ತದೆ. ಪ್ರಾಣೋವ ಅನ್ನಂ ಶರೀರವನ್ನಾದಂ ಅಂದರೆ ಒಂದು ಶರೀರಕ್ಕೆ ಬೇಕಾದಂತಹ ಚೈತನ್ಯವನ್ನು ಕೊಡುವಂಥದ್ದು ಅನ್ನ. ಹಾಗಾಗಿ ಅದನ್ನು ಯಾವತ್ತೂ ಸಹಿತ ಬೇಕಾದರೆ ಎಲ್ಲೇ ಊಟ ಮಾಡೋದು ಸಹಿತ ಎಷ್ಟು ಬೇಕೋ ಅಷ್ಟನ್ನು ಹಾಕಿಸ್ಕೊಳ್ಳಿ. ಬಡಿಸುವವರು ಹಾಗೆ ಬಾಯಲ್ಲಿ ಒತ್ತಾಯ ಮಾಡಿ, ಕೈಯಲ್ಲಿ ಒತ್ತಾಯ ಮಾಡಬೇಡಿ, ಕೈಯಲ್ಲಿ ಒತ್ತಕ್ಕೆ ಹೋಗಬೇಡಿ. ಅನ್ನವನ್ನು ಬೇಕಾ ಅಂತ 10 ಬಾರಿ ಕೇಳಿ ಅನ್ನವನ್ನು. ಆದರೆ ಕೆಲವೊಬ್ರು ಏನು ಮಾಡ್ತಾರೆ, 1 ಬಾರಿ ಬಾಯಲ್ಲಿ ಕೇಳಿ 2 ಬಾರಿ ಕೈಯಲ್ಲಿ ತಳ್ಳಿಬಿಡ್ತಾರೆ.